ತಿಂಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಮುಖವಾಗಿ ಮಾದಕ ವಸ್ತುಗಳ ಮಾರಾಟ ಸಾಗಣೆ ಬಗ್ಗೆ ಬೆಂಗಳೂರು ನಗರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಟ್ಟು 46 NDPS ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. 7 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 66 ವ್ಯಕ್ತಿಗಳನ್ನು ನಾವು ಬಂಧಿಸಿದ್ದೇವೆ. ಇವರಿಂದ ಒಟ್ಟು ಗಾಂಜಾ 79 kg, ಅಫೀಮ್ 2 kg, ಕೊಕೇನ್ 198 ಗ್ರಾಂ, MDMA ಕ್ರಿಸ್ಟಲ್ಸ್, ಎಕ್ಸ್ಟಸಿ ಹಾಗೂ LSD ಸ್ಟ್ರಿಪ್ ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ಅಕ್ರಮ, ಅನೈತಿಕ, ಅನಧಿಕೃತ ಚಟುವಟಿಕೆಗಳ ಬಗ್ಗೆಯೂ ಕೂಡ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಕಾರ್ಯಾಚರಣೆ ಮುಂದುವರೆದಿದೆ. ಪೊಲೀಸರು ಒಟ್ಟು 411 ಜನರನ್ನು ಬಂಧಿಸಿ ಅವರುಗಳ ಮೇಲೆ 186 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಹಾಗೆಯೇ ರೌಡಿ ಚಟುವಟಿಕೆಗಳ ಮೇಲೆಯೂ ಕೂಡ ನಮ್ಮ ನಿಗಾ ಮುಂದುವರೆದಿದೆ. ಅದರಲ್ಲಿ ಮುಖ್ಯವಾಗಿ 962 ಈ ರೀತಿ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯ ಪ್ರಕರಣಗಳನ್ನು ದಾಖಲು ಮಾಡಿದೆ ಮತ್ತು ಮುಚ್ಚಳಿಕೆ ಉಲ್ಲಂಘನೆ ಮಾಡಿರ್ತಕ್ಕಂಥ 4 ವ್ಯಕ್ತಿಗಳ ವಿರುದ್ಧ ತಲಾ 10,000 ರೂಪಾಯಿ ಬಾಂಡ್ ಮೌಲ್ಯದ ಮೊತ್ತವನ್ನು ಮುಟ್ಟುಗೋಲು ಕೂಡ ಹಾಕಿಕೊಳ್ಳಲಾಗಿದೆ. ಹಾಗೆಯೇ ತಲೆಮರೆಸಿದ ಆರೋಪಿಗಳ ಪತ್ತೆಯ ಬಗ್ಗೆ ಪ್ರತಿ ತಿಂಗಳು ನಾವು ಇದನ್ನು ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. LPR ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿಗಳ ಒಟ್ಟು 16 ಆರೋಪಿಗಳನ್ನು ಬಂಧಿಸಲಾಗಿದೆ. ಹಳೆ ಪ್ರಕರಣಗಳಲ್ಲಿದ್ದಂಥವರು 1 ಕೊಲೆ, 4 ಸುಲಿಗೆ, 1 ಡಕಾಯಿತಿ ಪ್ರಕರಣಗಳು ಸೇರಿದಂತೆ 16 ಪ್ರಕರಣಗಳಲ್ಲಿ ನಾವು ಆರೋಪಿಗಳನ್ನು ಬಂಧಿಸಿದ್ದೇವೆ. ಅದೇ ರೀತಿ ಈ ವಾರಂಟ್ ಮತ್ತು ಪ್ರೊಕ್ಲಮೇಷನ್ ಏನಾಗಿತ್ತು ಅಂಥ ಕಡೆಗಳಲ್ಲಿ 8 ಆರೋಪಿಗಳನ್ನು ಅಂದರೆ ಪ್ರೊಕ್ಲಮೇಷನ್ ಇರತಕ್ಕಂಥ ಆರೋಪಿಗಳನ್ನು ಪತ್ತೆ ಮಾಡಿ ಅವರುಗಳ ಮೇಲೆ 174A IPC ಅಡಿಯಲ್ಲಿ ಅವರುಗಳ ಮೇಲೆ ಕ್ರಮವನ್ನು ಜರುಗಿಸಿದ್ದೇವೆ. ಹಾಗೆಯೇ 28 ಆರೋಪಿಗಳನ್ನು ಬಂಧಿಸಿ ಅವರುಗಳ ಮೇಲೆ ಇರ್ತಕ್ಕಂಥ NBWನ ಸರ್ವ್ ಮಾಡೋದ್ರ ಜೊತೆಗೆ 229A IPC ಪ್ರಕರಣದಲ್ಲಿ ಅವರ ಮೇಲೆ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಇನ್ನು ರೌಡಿ ಚಟುವಟಿಕೆಯ ವ್ಯಕ್ತಿಗಳ ಮೇಲೆಯೂ ಕೂಡ ಕಾರ್ಯಾಚರಣೆ ಮಾಡಿದ್ದು ಒಟ್ಟು 781 ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಅಂದರೆ PR ಪ್ರಕರಣಗಳನ್ನು ದಾಖಲಿಸಲಾಗಿದೆ ಮತ್ತು ಅದೇ ರೀತಿಯಲ್ಲಿ 12 ರೌಡಿಗಳನ್ನು ಬಂಧಿಸಿ ಅವರು ತಲೆಮರೆಸಿಕೊಂಡಿರ್ತಕ್ಕಂಥ ರೌಡಿಗಳು 229A IPCನಲ್ಲಿ ಬೇಲ್ ಜಂಪ್ ಮಾಡಿದ್ರು. ಅವರನ್ನು ಪತ್ತೆ ಮಾಡಿ ಅವರುಗಳ ಮೇಲೆ 229A ಹಾಗೆ ಪ್ರೊಕ್ಲಮೇಷನ್ ಆಗಿರ್ತಕ್ಕಂಥ 6 ಜನ ರೌಡಿಗಳನ್ನು ಪತ್ತೆ ಮಾಡಿ ಅವರುಗಳ ಮೇಲೆ 174A ಅಡಿಯಲ್ಲಿ ಕ್ರಮ ಜರುಗಿಸಿದ್ದೇವೆ. ಕನ್ವಿಕ್ಷನ್ಗೆ ಬಂದಾಗ 1694 ಪ್ರಕರಣಗಳು ನ್ಯಾಯಾಲಯಗಳಿಂದ ವಿಚಾರಣೆ ಪೂರೈಸಿ ವಿಲೇವಾರಿಯಾಗಿದ್ದಾವೆ. ಅವುಗಳ ಪೈಕಿ 1021 ಪ್ರಕರಣಗಳು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಈ ಶಿಕ್ಷೆ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ 4 ಪೋಕ್ಸೋ ಪ್ರಕರಣಗಳು, ಅದರಲ್ಲಿ 4 ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ಅವುಗಳ ಪೈಕಿ ಅದೇ ರೀತಿ ರಾಜಗೋಪಾಲ್ ನಗರ ಠಾಣೆಯ 1 ಕೊಲೆ ಪ್ರಕರಣದಲ್ಲಿ ಒಬ್ಬ ಆರೋಪಿಗೆ ಜೀವಾವಧಿ ಶಿಕ್ಷೆಯೂ ಕೂಡ ಆಗಿದೆ. ಇತರೆ ಪ್ರಕರಣಗಳಲ್ಲಿಯೂ ಕೂಡ ಪುಲಕೇಶಿ ನಗರದ ಪೊಲೀಸ್ ಠಾಣೆಯ 1 ಪ್ರಕರಣದಲ್ಲಿ KPIDನಲ್ಲಿ 10 ವರ್ಷ ಸಜೆ ಆಗಿದೆ. ಇದು ಚೀಟಿಂಗ್ ಮತ್ತು ಈ KPID ಸಾಮಾನ್ಯವಾಗಿ ಕನ್ವಿಕ್ಷನ್ಗಳು ಸಿಗೋದು ಕಷ್ಟ, ಬಟ್ ಉತ್ತಮ ತನಿಖೆ ಆಗಿದ್ದರಿಂದ ಇದರಲ್ಲಿ 10 ವರ್ಷ ಸಜೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಹಾಗೆ ಕಳ್ಳತನದ ಪ್ರಕರಣಗಳಲ್ಲಿಯೂ ಕೂಡ ಕೆಲವೊಂದು ಆರೋಪಿಗಳಿಗೆ ಬೇರೆ ಬೇರೆ ಸಮಯಗಳ ಒಂದು ಸೆಂಟೆನ್ಸಿಂಗ್ ಅಥವಾ ಪನಿಷ್ಮೆಂಟ್ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಹೀಗೆ ಒಟ್ಟು 1694 ಪ್ರಕರಣಗಳಲ್ಲಿ 1021 ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡು